ಅಖಿಲ ಪೋಷಕರಿಗೆ ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ವಿದ್ಯುತ್ಗೆ ಬಲಿಯಾದ ಅಖಿಲ ಕುಟುಂಬಕ್ಕೆ ಧನ ಸಹಾಯವನ್ನ ಮಾಡಿದ್ದಾರೆ. ನಾಳೆ ಸಿದ್ದರಾಮಯ್ಯ ಬರೋ ಮುನ್ನವೇ ಲಿಂಬಾವಳಿ ಭೇಟಿ ಕೊಟ್ಟಿದ್ದಾರೆ. ಲಿಂಬಾವಳಿ ಕ್ಷೇತ್ರದಲ್ಲಿ ನಾಳೆ ಸಿದ್ದರಾಮಯ್ಯ ನೆರೆ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ರಾಜಕಾಲುವೆ ಒತ್ತುವರಿ ವಿಷಯದಲ್ಲಿ ಲಿಂಬಾವಳಿ ಸಿಟ್ಟಿಗೆ ಸಿಲುಕಿದ್ರು ಮಹಿಳೆ. ಈಗ ನಾಳೆ ಅದೇ ಋತು ಸಗಾಯಿ ಮೇರಿ ಮನೆಗೆ ಸಿದ್ದರಾಮಯ್ಯ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಈಗ ಸಿದ್ದರಾಮಯ್ಯ ಹೋಗೋಕ್ಕೂ ಮುನ್ನವೇ ಈಗ ಲಿಂಬಾವಳಿ ಅವರು ಎಚ್ಚೆತ್ತುಕೊಂಡು ಅಲ್ಲಿಗೆ ಹೋಗಿ ಸಾಂತ್ವನವನ್ನ ಹೇಳುವ ಕೆಲಸವನ್ನ ಮಾಡಿದ್ದಾರೆ. ಅಖಿಲ ಪೋಷಕರಿಗೆ ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಸಾಂತ್ವನ ಹೇಳಿದ್ದಾರೆ. ವಿದ್ಯುತ್ಗೆ ಬಲಿಯಾದ ಅಖಿಲ ಕುಟುಂಬಕ್ಕೆ ಧನ ಸಹಾಯವನ್ನ ಸಹ ಮಾಡಿದ್ದಾರೆ. ನಾಳೆ ಸಿದ್ದರಾಮಯ್ಯ ಬರೋ ಮುನ್ನವೇ ಲಿಂಬಾವಳಿ ಭೇಟಿ ಕೊಟ್ಟು ಸಾಂತ್ವನವನ್ನ ಹೇಳಿದ್ದಾರೆ. ಲಿಂಬಾವಳಿ ಕ್ಷೇತ್ರದಲ್ಲಿ ನಾಳೆ ಸಿದ್ದರಾಮಯ್ಯ ನೆರೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ರಾಜಕಾಲುವೆ ಒತ್ತುವರಿ ವಿಷಯದಲ್ಲಿ ಲಿಂಬಾವಳಿ ಸಿಟ್ಟಿಗೆ ಆ ಮಹಿಳೆ ಸಿಲುಕಿದ್ರು. ನಾಳೆ ಅದೇ ರುತ್ ಸಗಾಯಿ ಮೇರಿ ಮನೆ ಬಳಿ ಸಿದ್ದರಾಮಯ್ಯ ಪರಿಶೀಲನೆ ಕೂಡ ಮಾಡಲಿದ್ದಾರೆ. ಅಖಿಲ ಪೋಷಕರಿಗೆ ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಇದೀಗ ಸಾಂತ್ವನವನ್ನ ಹೇಳಿದ್ದಾರೆ. ವಿದ್ಯುತ್ಗೆ ಬಲಿಯಾದಂತಹ ಅಖಿಲ ಕುಟುಂಬಕ್ಕೆ ಧನ ಸಹಾಯವನ್ನ ಕೂಡ ಮಾಡಿದ್ದಾರೆ. ನಾಳೆ ಸಿದ್ದರಾಮಯ್ಯ ಬರೋ ಮುನ್ನವೇ ಭೇಟಿ ಕೊಟ್ಟಿದ್ದಾರೆ ಲಿಂಬಾವಳಿ ಕ್ಷೇತ್ರದಲ್ಲಿ ನಾಳೆ ಸಿದ್ದರಾಮಯ್ಯ ನೆರೆ ಪ್ರವಾಸವನ್ನ ಕೈಗೊಳ್ತಾ ಇದ್ದು, ಈಗ ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮನೆಗೂ ಸಹ ಭೇಟಿ ಕೊಡುವಂತಹ ಮುನ್ನವೇ ಈಗ ಲಿಂಬಾವಳಿಯವರು ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ, ಧನ ಸಹಾಯವನ್ನ ಮಾಡಿದ್ದಾರೆ. ನಾಳೆ ಅದೇ ಋತು ಸಗಾಯಿ ಮೇರಿ ಮನೆ ಬಳಿ ಸಿದ್ದರಾಮಯ್ಯ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆಶಿಕ್ ಮುಲ್ಕಿ, ಇದೀಗ ನಾಳೆ ಸಿದ್ದರಾಮಯ್ಯ ಬರೋ ಮುನ್ನವೇ ಲಿಂಬಾವಳಿ ಅವರು ಅಖಿಲ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಧನ ಸಹಾಯವನ್ನ ಮಾಡಿದ್ದಾರೆ. ಹಾಗಾದ್ರೆ ಇವರು ತಪ್ಪಿಗೆ ಸಿಲುಕಿಕೊಳ್ತಾರಾ ಅನ್ನುವಂತಹ ದೃಷ್ಟಿಯಿಂದ ಹೋಗಿ ಸಾಂತ್ವನವನ್ನ ಹೇಳಿದಾರಾ, ಅಥವಾ ನಿಜಕ್ಕೂ ಕೂಡ ಅವರ ಕಷ್ಟಗಳನ್ನ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಮನೆಗೆ ಹೋಗಿದಾರಾ? ಹೌದು, ಖಂಡಿತ ಚೈತ್ರ. ಏನು ನಾಳೆ ಸಿದ್ದರಾಮಯ್ಯ ವಿಪಕ್ಷ ನಾಯಕರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಉಂಟಾಗಿರುವಂತಹ ಪ್ರವಾಹ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇರುವಂತ ಮುಂದಿನ ದಿನ ಅಂದ್ರೆ ಇವತ್ತೇ ಹೋಗಿ ಸ್ಥಳೀಯ ಶಾಸಕರು ಅರವಿಂದ್ ಲಿಂಬಾವಳಿ ಮೊನ್ನೆ ಅಷ್ಟೇ ಈ ಒಂದು ಮಳೆ ಅವಾಂತರಕ್ಕೆ ಬಲಿಯಾಗಿದ್ದಂತಹ 23 ವರ್ಷದ ಅಖಿಲ ಅನ್ನುವಂತ ಯುವತಿ ಮನೆಗೆ ಭೇಟಿ ಕೊಟ್ಟು ಒಂದು ಧನ ಸಹಾಯವನ್ನು ಮಾಡಿರುವಂತದ್ದು ಮತ್ತೆ ಒಂದು ಗೌರವವಾಗಿರುವಂತಹ ಒಂದು ಗೆಸ್ಟರನ್ನು ಕೂಡ ತೋರ್ಪಡಿಸಿರುವಂತದ್ದು. ಇದು ಸಹಜವಾಗಿನೇ ಈಗಾಗಲೇ ರಾಜಕಾರಣದಲ್ಲಿ ನೋಡದಿದ್ರು ಕೂಡ ಸಿದ್ದರಾಮಯ್ಯ ಒಂದು ಮಾಸ್ ಅವರ ಆಗಿ ಈಗಾಗಲೇ ಪ್ರತಿಷ್ಠಾಪನೆ ಆಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನನ್ನ ಎದುರಿಸೋದಕ್ಕೆ ಯಾವ್ದೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೋಬೇಕು ಅವೆಲ್ಲವನ್ನು ಕೂಡ ಆಡಳಿತ ಪಕ್ಷ ಮಾಡ್ಕೊಳ್ತಾ ಇದೆ. ಹೀಗಾಗಿ ನಾಳೆ ಮತ್ತೆ ಅಖಿಲ ಮನೆಗೂ ಕೂಡ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದು ತಳಮಳ ಉಂಟು ಮಾಡಿರುತ್ತೆ. ಹೀಗಾಗಿ ಇವತ್ತೇ ಹೋಗಿ ನಾವೇನ್ ಮಾಡಿಲ್ಲ ಅನ್ನುವಂಥದ್ದು ಇರಬಾರ್ದು ಅನ್ನುವಂತ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವತ್ತು ಬಿಜೆಪಿಯ ಸ್ಥಳೀಯ ಶಾಸಕರಾಗಿರುವಂತಹ ಅರವಿಂದ್ ಲಿಂಬಾವಳಿ ಭೇಟಿ ಕೊಟ್ಟು ಒಂದಿಷ್ಟು ಧನ ಸಹಾಯ ಮತ್ತೆ ಅಖಿಲ ಪೋಷಕರಿಗೆ ಸಾಂತ್ವನವನ್ನು ಕೂಡ ಹೇಳಿ ಬಂದಿರುವಂತದ್ದು. ಇನ್ನು ನಾಳೆ ಸಿದ್ದರಾಮಯ್ಯನವರು ಬೆಂಗಳೂರಿನ ಪೂರ್ವ ವಲಯದಲ್ಲಿ ಆಗಿರುವಂತಹ ಒಂದಿಷ್ಟು ಪ್ರವಾಹ ಪ್ರದೇಶಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಇಕೋ ಸ್ಪೇಸ್ ಆಗಿರ್ಬೋದು, ಯಮಲೂರಿನ ಏನು ಪ್ರದೇಶ, ಎಲ್ಲಾ ಕಡೆ ಕೂಡ ಸುಮಾರು 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಸುತ್ತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹೀಗಾಗಿ ಇಲ್ಲೆಲ್ಲವೂ ಕೂಡ ಇದಾದ ಬಳಿಕ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಸಹಜವಾಗಿ ವಿಪಕ್ಷ ನಾಯಕರು ಅಂತಂದ್ರೆ ಆಡಳಿತ ಪಕ್ಷದ ವೈಫಲ್ಯಗಳನ್ನ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಅವೆಲ್ಲವನ್ನು ಕೂಡ ನಾಳಿನ ಈ ಒಂದು ಸಿಟಿ ರೌಂಡ್ಸ್ ಬಳಿಕ ಅವರು ಮಾಧ್ಯಮಗಳಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಈ ಎಲ್ಲಾ ಸಂದರ್ಭಗಳಲ್ಲಿ ನೋಡೋದಾದ್ರೂ ಕೂಡ ಒಂದು ಹಿನ್ನಡೆ ಆಗ್ತಿದೆ ನಮ್ಗೆ ಅನ್ನುವಂಥದ್ದು ಗೊತ್ತಾಗಿನೇ ಇವತ್ತಿನ ಈ ಒಂದು ಅರವಿಂದ್ ಲಿಂಬಾವಳಿ 23 ವರ್ಷದ ಯುವತಿಯ ಮನೆಗೆ ಭೇಟಿ ಕೊಟ್ಟು ಧನ ಸಹಾಯವನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆ ಇದೇನಿದೆ ಈ ಬೆಂಗಳೂರಿನಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದೆ ಇವೆಲ್ಲವೂ ಕೂಡ ಬಳಸ್ಕೊಂಡು ರಾಜಕಾರಣವನ್ನ ಮಾಡೋದಕ್ಕೆ ಇದೀಗ ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಎರಡೂ ಪಕ್ಷಗಳು ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತ ಚೈತ್ರ. ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಈಗ ಸಿಟಿ ರೌಂಡ್ಸ್ ಅನ್ನ ಹಾಕೋದಕ್ಕೆ ನಾಳೆ ಫೀಲ್ಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಈಗ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿದು ಅವರ ತಪ್ಪುಗಳನ್ನ ಸರಿಪಡಿಸ್ಕೋತಾರ, ಅಥವಾ ಇದೇ ಒಂದು ಅಸ್ತ್ರ ಕಾಂಗ್ರೆಸ್ಗೆ ವರವಾಗುತ್ತಾ ಹೇಗೆ?
ಚೈತ್ರ, ಅಂದ್ರೆ ಈಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳನ್ನು ಕೂಡ ನೋಡಿದ್ರೆ ಸಾಕಷ್ಟು ಹಿನ್ನಡೆ ಆಡಳಿತ ಪಕ್ಷಕ್ಕೆ ಆಗ್ತಾನೆ ಇದೆ. ಅದನ್ನ ಲಾಭ ಪಡೆಯೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಈಗಾಗಲೇ ಪ್ರಯತ್ನ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರು ಹುಟ್ಟುಹಬ್ಬದ ಅಂಗವಾಗಿ ಸಿದ್ದರಾಮೋತ್ಸವನ್ನ ಮಾಡಿದ್ರು. ಅದರಲ್ಲೂ ಕೂಡ ಒಂದಿಷ್ಟು ಗೈನಿಂಗ್ ಅನ್ನ, ಪೊಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಈಗಾಗಲೇ ಮಾಡಿದ. ಅಲ್ಲೂ ಕೂಡ ಏನು ತಮ್ಮ ಕೈಯನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿತು. ಇದೀಗ ಈ ಒಂದು BBMP ಆಗಿರ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆಗಳಾಗಿರ್ಲಿ, ಇವರೆಲ್ಲರ ವೈಫಲ್ಯ ಕೂಡ ಸರ್ಕಾರದ ಮುಖಭಂಗಕ್ಕೆ ಕಾರಣ ಆಗಿರುವಂತದ್ದು. ಇದನ್ನು ಕೂಡ ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಎಲ್ಲಾ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಮತ್ತೆ ಸಹಜವಾಗಿಯೇ ವಿಪಕ್ಷ ನಾಯಕ ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರ ಮೇಲೂ ಕೂಡ ಸಾಕಷ್ಟು ಜವಾಬ್ದಾರಿಗಳಿದೆ. ಅದನ್ನು ಕೂಡ ನಿಭಾಯಿಸುವ ನಿಟ್ಟಿನಲ್ಲಿ ನಾಳೆ ಅವರು ಪ್ರವಾಹ ಪ್ರದೇಶಕ್ಕೆ ಹೋಗ್ತಾ ಇರುವಂತದ್ದು. ಅಲ್ಲಿ ಹೋಗಿ ಎಲ್ಲೆಲ್ಲಿ ಈಗಾಗಲೇ ಏನು ಮೊನ್ನೆ ಅಷ್ಟೇ CM ಬೊಮ್ಮಾಯಿ ಅವರು ಕೂಡ ಭೇಟಿ ಕೊಟ್ಟರು. ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡ್ತೀನಿ ಅಂತಾನು ಕೂಡ ಹೇಳಿದ್ರು. ಇದರ ಜೊತೆಗೆ ಇತ್ತೀಚೆಗಷ್ಟೇ CM ಬೊಮ್ಮಾಯಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಈಗ ಏನು ಬೆಂಗಳೂರಿನಲ್ಲಿ ಈ ಪ್ರವಾಹ ಸ್ಥಿತಿ ಉಂಟಾಗಿದೆ, ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗಿರುವಂತಹ ಮಾಡಿದ ತಪ್ಪುಗಳೇ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ 2016ರಲ್ಲಿ ಕೋಳಿವಾಡ ಕೊಟ್ಟಿರುವಂತಹ ಒತ್ತುವರಿ ವರದಿ ಏನಿದೆ ಅದನ್ನು ಕೂಡ ಬಹಳ ವಿಸ್ತೃತವಾಗಿ ಬರೆದು CM ಬೊಮ್ಮಾಯಿಗೆ ಪತ್ರವನ್ನು ಕೂಡ ಬರೆದಿದ್ರು. ಈ ಎಲ್ಲಾ ನೆಲೆಗಟ್ಟಿನಲ್ಲಿ ನಾಳಿನ CM ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರ ಭೇಟಿ ಏನಿದೆ ಇದು ಬಹಳ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಮತ್ತೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಜನರ ಜೊತೆ ಜನ ಏನ್ ಹೇಳ್ತಾರೆ ಇದೆಲ್ಲವನ್ನು ಕೂಡ ಆಧರಿಸಿ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಮಾಡಿ ಸಹಜವಾಗಿಯೇ ಆಡಳಿತ ಪಕ್ಷದ ವಿರುದ್ಧ ಅವರು ಖಂಡಿತವಾಗಿಯೂ ಒಂದು ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾರೆ. ಮತ್ತೆ 2016ರಲ್ಲಿ ಏನು ಕೋಳಿವಾಡ ಒಂದು ಒತ್ತುವರಿ ವರದಿಯನ್ನ ಕೂಡ ಕೊಟ್ಟಿದ್ರು, ಆ ವರದಿಯನ್ನ ಆಧಾರಿತವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. 2016ರಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಂಡಿದ್ರೆ ಅದೆಲ್ಲವೂ ಕೂಡ ನಾಳಿನ ಸಿದ್ದರಾಮಯ್ಯನವರ ಸಿಟಿ ರೌಂಡ್ಸ್ ನಲ್ಲಿ ಪ್ರತಿಧ್ವನಿಸುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ.